4 ವೇದಗಳನ್ನು ಕಲಿಯೋಕ್ಕಿಂತ ಭೇದ ಇಲ್ಲದೆ ಒಂದು ದಿನ ಬದುಕಿ ಅಂತ ಹೇಳಿದ ಬಸವಣ್ಣನ ವಚನ ಇಲ್ಲಿರೋ ಪ್ರತಿಯೊಬ್ಬರ ಬದುಕಲ್ಲೂ ಎದ್ದು ಕಾಣ್ತಾ ಇದೆ. ಆ ಬದುಕನ್ನು ಫಸ್ಟ್ ಕಲೀರಿ. ಒಂದು ವಿದ್ಯೆ ಹಣವನ್ನು ಮಾಡೋದು ಹೇಳಿಕೊಡ್ತದೆ, ಇನ್ನೊಂದು ವಿದ್ಯೆ ನಿಮ್ಮ ಬುದ್ಧಿಯನ್ನು ಬೆಳೆಸುತ್ತೆ, ಅದು ಬಸವಣ್ಣನ ವಿದ್ಯೆ. ಮತ್ತು ಇನ್ನೊಂದು ಜೀವನವನ್ನು ಹೇಳಿಕೊಡುತ್ತೆ, ಅದು ಅಂಬೇಡ್ಕರ್ ಸಂವಿಧಾನ. ಅದನ್ನು ಈಗಷ್ಟೇ ನಾಗಲಕ್ಷ್ಮಿಯವರು ಮಾತಲ್ಲಿ ಹೇಳಿದ್ರು ನಿಮಗೆಲ್ಲ. ಅದೆರಡೂ ಅಧ್ಯಯನ ಆಗಬೇಕು. ಹಾಗಾಗಿ ಆಶ್ರಮ ಒಂದು ತೀರ್ಮಾನ ಮಾಡ್ತು, ನಿಮ್ಮ ಊರಿಗೆ ಬರ್ತಾ ಸರ್ಕಾರದ ಜೊತೆಗೆ ನಾವು ಸೇರಿ ಇಲ್ಲಿ ಎಲ್ಲ ದೇವಸ್ಥಾನಗಳನ್ನು ವೃದ್ಧಿ ಮಾಡೋ ಒಂದು ಕೆಲಸವನ್ನು ಆಶ್ರಮ ಮಾಡಬೇಕು ಅಂತ. ಮತ್ತು ಪ್ರತಿ ವರ್ಷ ಆಶ್ರಮದ ಡಿವೋಟಿಗಳೆಲ್ಲ ಇಲ್ಲಿ ಲಕ್ಷ್ಮೀಪತಿ ಎಲ್ಲರೂ ಇದ್ದಾರೆ, ಎಲ್ಲರೂ ಸೇರಿಕೊಂಡು 3 ತಿಂಗಳಿಗೊಮ್ಮೆ ಮೆಡಿಕಲ್ ಕ್ಯಾಂಪ್ ಮಹಿಳೆಯರಿಗೆ ಮಾಡಬೇಕು ಅಂತ. ಮತ್ತು ನಿಮಗೆ ಫ್ರೀಯಾಗಿ, ಯಾಕೆ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಕ್ಯಾನ್ಸರ್ ಬರೋದು ಸ್ಟ್ರೆಸ್ಸಿಂದ, ಯಾಕೆ ಅವಳು ಮಗಳಾಗಿ, ಅತ್ತೆ ಆಗಿ, ಹೆಂಡತಿಯಾಗಿ, ಯಾಕಂದರೆ ಅವಳ ಜೀವನವೇ ಯಜ್ಞ, ಹೆಣ್ಣಿನ ಜೀವನ. ಹಾಗಾಗಿ ಆ ಹೆಣ್ಣು ಮಕ್ಕಳು ಮಗನ ತೊಂದರೆ ಆಗುತ್ತೆ, ಗಂಡನ ತೊಂದರೆ ಆಗುತ್ತೆ ಅಂತ ಆಸ್ಪತ್ರೆಗೆ ಹೋಗಲ್ಲ. ಹೆಚ್ಚು ಕಬ್ಬಿ ಓವರ್ ಸ್ಟ್ರೆಸ್ಸಿಂದ ಗರ್ಭಕೋಶದ ಕ್ಯಾನ್ಸರ್ ಹೆಣ್ಣುಮಕ್ಕಳಲ್ಲೇ ಈಗ ಜಾಸ್ತಿ ಕಾಣ್ತಾ ಇರೋದು. ಸೊ ಅಂಥವರಿಗೆ ಮೆಡಿಕಲ್ ಕ್ಯಾಂಪ್ ಮಾಡೋದು ಮತ್ತು ಯೋಗವನ್ನು ಫ್ರೀ ಹೇಳಿಕೊಡೋ ಕೆಲಸ, ಜೊತೆಗೆ ಊರು ಕ್ಲೀನಿಂಗ್ ಕೆಲಸ. ಹೋದ ವರ್ಷವೂ ನಾವು ಮಾಡಿರ್ತೀವಿ ಪರಿಸರ ದಿನಾಚರಣೆ ದಿನ ರಾಯಚೂರಲ್ಲಿ. ಸೊ ಈ ವರ್ಷದಿಂದ ಇಲ್ಲಿ ಅಗತ್ಯ ಇದೆ ಅಂತ ಕಾಣುತ್ತೆ. ಯಾಕೆ ಎಲ್ಲ ಸಿದ್ದರಾಮಯ್ಯ ಮಾಡಲಿ, ಮೋದಿ ಮಾಡಲಿ, ಶರಣ್ ಪ್ರಕಾಶ್ ಅವರು ಮಾಡಲಿ, MLA ಮಾಡಲಿ ಅಂದರೆ ಬರೀ ಓಟ್ ಹಾಕೋದು ಮಾತ್ರ ನಮ್ಮ ಜೀವನ ಅಲ್ಲ, ಬೆಳಗ್ಗೆ ಎದ್ದು ರೀಲ್ಸ್ ನೋಡೋದು ಮಾತ್ರ ನಮ್ಮ ಜೀವನ ಅಲ್ಲ. ನಮ್ಮ ಊರು ಅಯೋಧ್ಯೆ ಆಗಬೇಕು, ನಮ್ಮೂರು ಕಲ್ಯಾಣ ಆಗಬೇಕು ಅಂತ ಹೇಳಿದರೆ ಈ ಗುರುಗಳು ಹೇಳಿದ ಮಾರ್ಗದಲ್ಲಿ ನಾವು ಬದುಕಿದರೆ ಅದಾಗುತ್ತೆ. ಹರ ಮುನಿದ್ರೆ ಗುರು ಕಾಯ್ತಾನಂತೆ, ಅದಂತೂ ಇಲ್ಲಿ ಕಣ್ಣೆದುರುಗಡೆ ಕಾಣ್ತಾ ಇದೆ. ಯಾಕೆ ಇಷ್ಟು ಹೆಣ್ಣುಮಕ್ಕಳ ತಂದೆ ನೇಣಾಕೊಳ್ಳೋದನ್ನು ಸ್ವಾಮೀಜಿ ತಪ್ಪಿಸಿದ್ದಾರೆ ಸಾಲದಿಂದ. ಎಷ್ಟೋ ಹೆಣ್ಣುಮಕ್ಕಳು ಇಷ್ಟು ದೊಡ್ಡ ಇವರನ್ನೆಲ್ಲ ಗೆಸ್ಟ್ಗಳನ್ನು ಕರೆಸಲಿಕ್ಕೆ ಜೀವಮಾನದಲ್ಲಿ ಸಾಧ್ಯ ಇಲ್ಲ, ಎಲ್ಲರೂ ಇದ್ದಾರೆ. 3 ಪಕ್ಷವನ್ನು ಒಂದು ಮಾಡಿದೆ ಈ ಸಭೆ, ಎಲ್ಲ ರಾಜರಿಂದ ಹಿಡಿದು ಎಲ್ಲ ಕಮಿಷನರನ್ನು ಒಂದು ಮಾಡಿದೆ, ಮಹಿಳಾ ಅಧ್ಯಕ್ಷರನ್ನು ತಂದು ನಿಮ್ಮೆಲ್ಲರ ಎದುರುಗಡೆ ತಂದು ಕೂರಿಸಿದ್ದಾರೆ. ಸ್ವಾಮೀಜಿ ಕಾರುಣ್ಯ ಯಾವ 1000 ತಂದೆಗೂ ಸಮ ಅಲ್ಲ. ಸ್ವಾಮೀಜಿ ಅವರು ಮಾಡ್ತಿರೋ ಕೆಲಸ ಯಾವ ತಾಯಿಯ ಕಾರುಣ್ಯಕ್ಕೂ ಮಿಗಿಲಲ್ಲ ಅಂತ ಹೇಳ್ತಾ ಈ ನನ್ನನ್ನು